ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ, ಪಂಚ ರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯಾದಂಥ ಸಮೀಕ್ಷೆಗಳು ಆಚೆ ಬರ್ತಾ ಇದೆ ಅನ್ನುವಂಥದ್ದು. ಈಗ ಈ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ, ಚುನಾವಣೆ ನಡೀತಿರುವಂತಹ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅತಿ ದೊಡ್ಡ ಸಮೀಕ್ಷೆ ಹೊರಬೀಳ್ತಾ ಇದೆ. ಈ ಸಮೀಕ್ಷೆಯಲ್ಲಿ ಯಾರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ, ಯಾರಿಗೆ ಅಧಿಕಾರ ನಡೆಸುವಂಥ ಅವಕಾಶ ಇದೆ, ಯಾರು ಅಧಿಕಾರವನ್ನು ಹಿಡಿತಾರೆ, ಯಾರು ಅಧಿಕಾರವನ್ನು ಕಳೆದುಕೊಳ್ತಾರೆ ಎನ್ನುವಂತಹ ಎಲ್ಲ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀನಿ. ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊಟ್ಟ ಮೊದಲೇ ಬಾರಿಗೆ ವೋಟ್ ಟ್ರ್ಯಾಕರ್ ಅನ್ನುವಂತಹ News18 ಸಂಸ್ಥೆ ಕೊಟ್ಟಿರುವಂತಹ ಸಮೀಕ್ಷೆಯನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಮೊದಲ ರಾಜ್ಯವನ್ನು ನೋಡೋಣ, ಅಸ್ಸಾಂಗೆ ಸಂಬಂಧಪಟ್ಟ ಹಾಗೆ ವೋಟ್ ಟ್ರ್ಯಾಕರ್ ಅನ್ನುವಂತಹ ಸಂಸ್ಥೆ News18 ಚಾನಲ್ ಕೊಡ್ತಾ ಇದೆ. ಸೊ BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇದೆ, 80ರಿಂದ 90 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. ಸೊ ಕಾಂಗ್ರೆಸ್ ಕೇವಲ 29ರಿಂದ 39 ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದುಕೊಳ್ಳುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. ಈ ಮುಖಾಂತರ ಅಸ್ಸಾಂನಲ್ಲಿ ಮತ್ತೊಮ್ಮೆ ಹಿಮಾಂತ ಬಿಶ್ವ ಶರ್ಮಾ ಅವರು ಮತ್ತೊಮ್ಮೆ ಅಧಿಕಾರವನ್ನು ಪಡಿತಾರೆ. ಈ ಮುಖಾಂತರ BJP ಮತ್ತೊಮ್ಮೆ ವಿಜಯ ಪತಾಕೆಯನ್ನು ಅಸ್ಸಾಂನಲ್ಲಿ ಮಾಡುತ್ತೆ ಅನ್ನುವಂಥದ್ದು. ಈ ಮುಖಾಂತರ BJP 80ರಿಂದ 90 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಮ್ಯಾಕ್ಸಿಮಮ್ 48% ವೋಟ್ ಶೇರನ್ನು ಗೈನಿಂಗ್ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ ಕೇವಲ 38% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಈ ಮುಖಾಂತರ BJP ಮತ್ತು ಕಾಂಗ್ರೆಸ್ಗೆ ಬರೋಬ್ಬರಿ 10% ವೋಟಿಂಗ್ನ ಒಂದು ಡಿಫ್ರೆನ್ಸ್ನ ತೋರಿಸ್ತಾ ಇದೆ. 10% ಶೇಕಡವಾರು ಮತದ ಒಂದು ಡಿಫ್ರೆನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಅದು ಮತ್ತೊಮ್ಮೆ ಸರ್ಕಾರ ರಚಿಸುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಈ ಒಂದು News18 ಚಾನಲ್ ಕೊಡ್ತಾ ಇರ್ತಕ್ಕಂಥ ಒಂದು ಸಮೀಕ್ಷೆ ಅನ್ನುವಂಥದ್ದು. ಅದರಲ್ಲೂ ಕೂಡ BJP ಮೈತ್ರಿಕೂಟದೊಂದಿಗೆ ಅಲ್ಲಿ ಸ್ಪರ್ಧೆಗೆ ಇಳಿತಾ ಇದೆ ಅನ್ನುವಂಥದ್ದು. BJP ಅತಿ ದೊಡ್ಡ ಕ್ಷೇತ್ರಗಳಲ್ಲಿ 89 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದೆ. ಸೊ ಅಸ್ಸಾಂನ ವಿಧಾನಸಭೆಯ ಒಂದು ಸ್ಟ್ರೆಂತ್ ಇರುವಂಥದ್ದು 126 ಕ್ಷೇತ್ರಗಳು. ಸೊ ಅಲ್ಲಿಗೆ ಸರ್ಕಾರ ರಚಿಸಬೇಕು ಅಂತಂದರೆ 56 ಶಾಸಕರ ಸಂಖ್ಯೆ ಬಲಬೇಕಾಗುತ್ತೆ. ಸೊ BJPನೇ 89 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಇರೋದ್ರಿಂದ ಎಲ್ಲೋ ಬರೋಬ್ಬರಿ 70ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದುಕೊಳ್ಳುವಂತಹ ಎಲ್ಲ ಅವಕಾಶಗಳಿದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ. ಇನ್ನು ಅಸ್ಸಾಂನಲ್ಲಿ ಮತ್ತೊಮ್ಮೆ BJP ನೇತೃತ್ವದ ಸರ್ಕಾರ ಬರುತ್ತೆ ಅನ್ನುವಂಥದ್ದು News18 ಸಂಸ್ಥೆ ಕೊಡ್ತಾ ಇರ್ತಕ್ಕಂತಹ ಒಂದು ಮಾಹಿತಿಯಾಗಿರುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಕ್ರೂಷಿಯಲ್ ಸ್ಟೇಟ್ ಆಗಿ ತನ್ನದೇ ಆಗಿರ್ತಕ್ಕಂತಹ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡು ಅನ್ನುವಂಥದ್ದು. ಸೊ ತಮಿಳುನಾಡಿನ ವಿಧಾನಸಭೆಯ ಸಂಖ್ಯಾಬಲ 234. ಸೊ ಅಲ್ಲಿ ಸರ್ಕಾರ ರಚಿಸಬೇಕು ಅಂತಂದರೆ ಮಿನಿಮಮ್ 118 ಶಾಸಕರ ಗೆಲುವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು News18 ಸಂಸ್ಥೆ ಕೊಡ್ತಾ ಇದೆ. DMK ಅತಿ ದೊಡ್ಡ ಪಕ್ಷವಾಗಿ, ಅತಿ ದೊಡ್ಡ ಮೈತ್ರಿಕೂಟವಾಗಿ ಹೊರಹೊಮ್ತಾ ಇದೆ. ಈ ಮುಖಾಂತರ DMK 113ರಿಂದ 123 ಕ್ಷೇತ್ರಗಳನ್ನು ಗೆದ್ದುಕೊಳ್ತಾ ಎನ್ನುವಂಥದ್ದು. ಇನ್ನು AIDMK 106ರಿಂದ 116 ಕ್ಷೇತ್ರಗಳನ್ನ ಗೆಲ್ತಾ ಇದೆ ಅನ್ನುವಂಥದ್ದು. ಅಂದರೆ ಈ ಒಂದು ಅಂಕಿ ಅಂಶಗಳನ್ನು ನೋಡ್ತಾ ಹೋದಾಗ ಇಲ್ಲಿ DMK ಮತ್ತು AIDMK ನಡುವೆ ಅತಿ ದೊಡ್ಡ ಪೈಪೋಟಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಬಟ್ ಇದೇ ರೀತಿಯಾದಂಥ ಟ್ರೆಂಡ್ ಮುಂದುವರಿಯುತ್ತಾ ಅಥವಾ ಏನಾದರೂ AIDMK ಏನಾದರೂ ಅವಕಾಶ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಇಲ್ಲಿ. ಯಾಕಂದರೆ DMK ಪ್ರಸ್ತುತ ಸರ್ಕಾರವನ್ನು ಹೊಂದಿದ್ರು ಕೂಡ ಎಲ್ಲೊಂದು ರೀತಿ AIDMK ಮತ್ತು BJP ನೇತೃತ್ವದ ಏನು ಮೈತ್ರಿಕೂಟ ಇದೆಯಲ್ಲ, ಇದೇನಾದರೂ ಅದಕ್ಕೆ ಸೆಡ್ಡು ಹೊಡೆದ್ರೆ ಎಲ್ಲೊಂದು ರೀತಿ 50-50 ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಇನ್ನೂ ಕೆಲವು ದಿನಗಳು ಬಾಕಿ ಇರುವ ಕಾರಣ ಏನಾದರೂ ಟ್ರೆಂಡ್ ಏನಾದರೂ ಚೇಂಜ್ ಆಗುತ್ತಾ ಅನ್ನುವಂಥದ್ದಷ್ಟೇ ನಾವು ಗಮನಿಸ್ಬೋದಾಗುತ್ತೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಸದ್ದನ್ನು ಮಾಡ್ತಾ ಇರುವಂತಹ ಈ ತಮಿಳುನಾಡಿನ ಚುನಾವಣೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಪಕ್ಷ ವಿಜಯ್ ಅವರ TVK ಪಕ್ಷ ಅನ್ನುವಂಥದ್ದು ಎಲ್ಲೊಂದು ರೀತಿ ರಾಜಕೀಯ ಕ್ರಾಂತಿಯನ್ನು ಮಾಡ್ತಾ ಇದೆ ತಮಿಳುನಾಡಿನಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಎಲ್ಲೊಂದು ರೀತಿ TVK ಪಕ್ಷದವರು 2ರಿಂದ 8 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲಕ್ಕೆ ಸೀಮಿತ ಆಗುತ್ತೆ ಅನ್ನುವಂಥದ್ದು ಈ ಒಂದು News18 ಸಂಸ್ಥೆ ಕೊಡ್ತಾ ಇರ್ತಕ್ಕಂತಹ ವರದಿಯಾಗಿದೆ ಸ್ನೇಹಿತರೆ. ಈ ಮುಖಾಂತರ ತಮಿಳುನಾಡಿನಲ್ಲಿ ಮತ್ತೊಮ್ಮೆ ಸ್ಟಾಲಿನ್ ನೇತೃತ್ವದ DMK ಸರ್ಕಾರ ಸೇಫ್ ಇದೆ, ಸ್ಟಾಲಿನ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು News18 ಸಂಸ್ಥೆ ಕೊಡ್ತಾ ಇರ್ತಕ್ಕಂತಹ ಒಂದು ಅಂಕಿ ಅಂಶ ಆಗುತ್ತೆ ಸ್ನೇಹಿತರೆ. ಈ ಮುಖಾಂತರ ತಮಿಳುನಾಡಿನಲ್ಲಿ
News18 ಸಂಸ್ಥೆ ಕೊಡ್ತಾ ಇದೆ. DMK ಅತಿ ದೊಡ್ಡ ಪಕ್ಷವಾಗಿ ಮೈತ್ರಿಕೂಟವಾಗಿ ಕಾಣಿಸಿಕ್ತಾ ಇದೆ 113ರಿಂದ 123, AIDMK 106ರಿಂದ 116 ಸ್ಥಾನಗಳನ್ನ ಗಳಿಸುತ್ತೆ ಅನ್ನುವಂಥದ್ದು. ಬಟ್ ABP ನ್ಯೂಸ್ ಅವರು ಕೊಟ್ಟಿದ್ರು AIDMK 113ರಿಂದ 123 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. ಬಟ್ ಟ್ರೆಂಡ್ ಹೇಗೆ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಗಮನಿಸಬಹುದಾಗುತ್ತೆ ಸ್ನೇಹಿತರೆ. ಸರ್ವೆ ಟು ಸರ್ವೆ ಡಿಫ್ರೆನ್ಸ್ ಇರುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಈ ಒಂದು ಪಂಚರಾಜ್ಯಗಳ ಚುನಾವಣೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ವಹಿಸಿರ್ತಕ್ಕಂತಹ ಮತ್ತೊಂದು ರಾಜ್ಯ ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳ ಅನ್ನುವಂಥದ್ದು. ಸೊ ಪ್ರಸ್ತುತ ಮಮತಾ ಬ್ಯಾನರ್ಜಿಯವರು ಸುದೀರ್ಘವಾಗಿ 15 ವರ್ಷಗಳ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ಆ್ಯಂಟಿ ಇನ್ಕಂಬೆನ್ಸಿ ಏನಾದರೂ ವರ್ಕ್ ಆಗುತ್ತಾ, ಅಥವಾ ಏನಾದರೂ ಆಡಳಿತ ವಿರೋಧಿ ಅಲೆ ಏನಾದರೂ ಇದೆಯಾ ಮಮತಾ ಬ್ಯಾನರ್ಜಿ ಅವ್ರಿಗೆ? SIR ವಿರುದ್ಧ ಏನು ಅವರು ತಮ್ಮದೇ ಆಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿದ್ರು, ಈ ಎಲ್ಲವೂ ಕೂಡ ವಿಷಯಗಳು ಕೂಡ ವೆಸ್ಟ್ ಬೆಂಗಾಲ್ನ ಚುನಾವಣೆಯಲ್ಲಿ ಏನಾದರೂ ಮ್ಯಾಟರ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಈ ಒಂದು News18 ಸಂಸ್ಥೆ ಕೊಟ್ಟಿರ್ತಕ್ಕಂಥ ಅಂಕಿಅಂಶವನ್ನು ನೋಡಿದಾಗ ಸ್ನೇಹಿತರೆ, TMC ಅತಿ ದೊಡ್ಡ ಪಾಲುದಾರಿಕೆಯನ್ನು ಪಡ್ಕೊಳ್ತಾ ಇದೆ. ಈ ಮುಖಾಂತರ 184ರಿಂದ 194 ಕ್ಷೇತ್ರಗಳ ಗೆಲ್ಲುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. BJP 98ರಿಂದ 108 ಕ್ಷೇತ್ರಗಳನ್ನ ಮಾತ್ರ ಗೆಲ್ಲಕ್ಕೆ ಸೀಮಿತವಾಗಿದೆ ಅನ್ನುವಂಥದ್ದು. ಈ ಮುಖಾಂತರ BJP ಇಂದಿನ ಚುನಾವಣೆಗಿಂತನೂ ಕೂಡ 10ರಿಂದ 15 ಕ್ಷೇತ್ರಗಳನ್ನ ಹೆಚ್ಚು ಗಳಿಸುವಂತಹ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಬಟ್ BJP ಅಧಿಕಾರಕ್ಕೆ ಬರುವ ಯಾವುದೇ ರೀತಿಯಾದಂಥ ಸಾಧ್ಯತೆಗಳನ್ನು ಈ ಒಂದು ಸಮೀಕ್ಷೆ ತಳ್ಳಿ ಆಗ್ತಾ ಇದೆ. ಈ ಮುಖಾಂತರ TMC ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯುತ್ತೆ ಅನ್ನುವಂಥದ್ದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದೆ. ಸೊ TMC 184ರಿಂದ 194 ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ನೇತೃತ್ವದ ಮತ್ತೊಮ್ಮೆ ಸರ್ಕಾರ ಬರುತ್ತೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಮಮತಾ ಬ್ಯಾನರ್ಜಿಯವರು ಏನು ಸುದೀರ್ಘವಾಗಿ 15 ವರ್ಷಗಳಿಂದ ಕೊಟ್ಟಿರ್ತಕ್ಕಂತಹ ಒಂದು ಆಡಳಿತ ಅವ್ರಿಗೆ ಶ್ರೀರಕ್ಷೆ ಆಗಿ ಬಾರಿ ವರ್ಕ್ ಆಗುತ್ತೆ ಅನ್ನುವಂತಹ ಒಂದು ಈ ಅಂಕಿಅಂಶವನ್ನು ನೋಡಿದಾಗ ನಾವು ಗಮನಿಸಬಹುದಾಗುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾದಂತಹ SIRನ ಒಂದು ಪ್ರಭಾವ ಇಲ್ಲಿ ಕಾಣೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಈ ಒಂದು ಸರ್ವೆ ಅಂಕಿಅಂಶವನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಸೊ ಅಸ್ಸಾಂನಲ್ಲಿ BJP ಬಂದರೆ, ತಮಿಳುನಾಡಿನಲ್ಲಿ DMK ನೇತೃತ್ವದ ಸರ್ಕಾರ, ಇನ್ನು ಪಶ್ಚಿಮ ಬಂಗಾಳದಲ್ಲಿ TMC ನೇತೃತ್ವದ ಸರ್ಕಾರ ಬರುತ್ತೆ ಅನ್ನುವಂಥದ್ದು News18 ಕೊಟ್ಟಿರ್ತಕ್ಕಂತಹ ಒಂದು ಸಮೀಕ್ಷೆಯ ಒಂದು ಸಾರಾಂಶ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಬಟ್ ಈ ಒಂದು ಸಮೀಕ್ಷೆಯ ಅಂಕಿಅಂಶಗಳು ಹೀಗೆ ಇರುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಚೇಂಜಸ್ ಆಗುತ್ತಾ ಅನ್ನುವಂಥದ್ದು ಅಷ್ಟೇ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನೂ ಕೆಲವು ದಿನಗಳು ಚುನಾವಣೆಗೆ ಬಾಕಿ ಇರುವ ಕಾರಣ ಸೊ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಮೀಕ್ಷೆಗಳನ್ನು ಬರ್ತಾ ಹೋಗ್ತವೆ. ಸೊ ಆ ಸಮೀಕ್ಷೆಗಳ ಒಂದು ಅಂಕಿಅಂಶವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಇದೇ ಎಕ್ಸಾಕ್ಟ್ ಆಗಿ ಇದೇ ಆಗುತ್ತೆ ಅನ್ನುವಂಥದ್ದಲ್ಲ ನನ್ನ ಅಭಿಪ್ರಾಯ. ಇರುವಂಥ ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳುವಂಥದ್ದಷ್ಟೇ ನನ್ನ ಕೆಲಸ ಅಂತ ಹೇಳ್ತಾ, ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೋ, ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.